ರಹಸ್ಯ ಬಹಿರಂಗವಾಗುತ್ತದೆ. ದ ಸೀಕ್ರೆಟ್ ರಿವೀಲ್ಡ್. ನಮ್ಮ ಆಲೋಚನೆಗಳು ಕಾಂತದಂತೆ, ಮ್ಯಾಗ್ನೆಟ್. ನಾವು ಏನನ್ನು ಯೋಚಿಸುತ್ತೇವೆಯೋ ಅದನ್ನು ನಮ್ಮ ಜೀವನದತ್ತ ಸೆಳೆಯುತ್ತೇವೆ. ಉದಾಹರಣೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ತುಂಬಾ ಕೆಟ್ಟ ದಿನ ಎಂದು ಯೋಚಿಸಿದರೆ ದಿನವಿಡೀ ಸಣ್ಣಪುಟ್ಟ ತೊಂದರೆಗಳು ಎದುರಾಗುವುದನ್ನು ನೀವು ಗಮನಿಸಬಹುದು. ಅದೇ ರೀತಿ ಧನಾತ್ಮಕವಾಗಿ ಯೋಚಿಸಿದರೆ ಒಳ್ಳೆಯ ಕೆಲಸಗಳು ನಡೆಯುತ್ತವೆ. ರಹಸ್ಯ ಸುಲಭವಾಯಿತು. ದ ಸೀಕ್ರೆಟ್ ಮೇಡ್ ಸಿಂಪಲ್. ಆಕರ್ಷಣೆಯ ನಿಯಮವು ಯಾವಾಗಲೂ ಕೆಲಸ ಮಾಡುತ್ತದೆ. ಅದು ಹಸಿರು ದೀಪವಿದ್ದಂತೆ. ನೀವು ಬ್ರಹ್ಮಾಂಡಕ್ಕೆ ಏನು ಕೇಳುತ್ತೀರೋ ಅದು ನಿಮಗೆ ಸಿಗುತ್ತದೆ. ನಿಮ್ಮ ಭಾವನೆಗಳು ಇಲ್ಲಿ ದಿಕ್ಸೂಚಿ ಇದ್ದಂತೆ. ಉದಾಹರಣೆ, ನೀವು ಒಂದು ಸುಂದರವಾದ ಹಾಡನ್ನು ಕೇಳುತ್ತಿರುವಾಗ ನಿಮಗೆ ಸಂತೋಷವಾಗುತ್ತದೆ. ಆ ಸಂತೋಷದ ಭಾವನೆ ಬ್ರಹ್ಮಾಂಡಕ್ಕೆ ನನಗೆ ಇನ್ನೂ ಹೆಚ್ಚು ಸಂತೋಷ ಬೇಕು ಎಂಬ ಸಂದೇಶ ರವಾನಿಸುತ್ತದೆ. ರಹಸ್ಯವನ್ನು ಬಳಸುವುದು ಹೇಗೆ? ಹೌ ಟು ಯೂಸ್ ದ ಸೀಕ್ರೆಟ್. ಇದಕ್ಕೆ 3 ಹಂತಗಳಿವೆ: ಕೇಳುವುದು, ಆಸ್ಕ್; ನಂಬುವುದು, ಬಿಲೀವ್; ಮತ್ತು ಪಡೆಯುವುದು, ರಿಸೀವ್. ಉದಾಹರಣೆ, ನೀವು ಒಂದು ಹೊಸ ಉದ್ಯೋಗ ಬೇಕೆಂದು ಬಯಸಿದರೆ ಆಸ್ಕ್; ಆ ಕೆಲಸ ಈಗಾಗಲೇ ನಿಮಗೆ ಸಿಕ್ಕಿದೆ ಎಂದು ದೃಢವಾಗಿ ನಂಬಬೇಕು, ಬಿಲೀವ್. ಮತ್ತು ಆ ಕೆಲಸ ಸಿಕ್ಕಾಗ ನಿಮಗಾಗುವ ಸಂಭ್ರಮವನ್ನು ಈಗಲೇ ಅನುಭವಿಸಬೇಕು, ರಿಸೀವ್. ಮಾನಸಿಕ ಚಿತ್ರಣದ ಪ್ರಕ್ರಿಯೆ, ದ ಪ್ರಾಸೆಸ್ ಆಫ್ ವಿಜುವಲೈಸೇಷನ್. ನಿಮಗೆ ಬೇಕಾದುದನ್ನು ಕಣ್ಣು ಮುಚ್ಚಿ ದೃಶ್ಯದ ರೂಪದಲ್ಲಿ ಕಲ್ಪಿಸಿಕೊಳ್ಳುವುದು. ಉದಾಹರಣೆ, ಒಬ್ಬ ಕ್ರೀಡಾಪಟು ಓಟದ ಪಂದ್ಯಕ್ಕೂ ಮುನ್ನ ತಾನು ಗೆಲುವಿನ ಗೆರೆಯನ್ನು ದಾಟಿ ಮೆಡಲ್ ಪಡೆಯುತ್ತಿರುವುದನ್ನು ಕಲ್ಪಿಸಿಕೊಳ್ಳುತ್ತಾನೆ. ಈ ಮಾನಸಿಕ ಚಿತ್ರಣವು ಅವನ ದೇಹ ಮತ್ತು ಮನಸ್ಸನ್ನು ಗೆಲುವಿಗೆ ಸಿದ್ಧಪಡಿಸುತ್ತದೆ. ಹಣದ ರಹಸ್ಯ, ದ ಸೀಕ್ರೆಟ್ ಟು ಮನಿ. ಹಣದ ಬಗ್ಗೆ ಇರುವ ಕೊರತೆಯ ಆಲೋಚನೆಗಳನ್ನು ಬಿಟ್ಟು ಸಮೃದ್ಧಿಯ ಬಗ್ಗೆ ಯೋಚಿಸಬೇಕು. ನನ್ನ ಹತ್ತಿರ ಹಣವಿಲ್ಲ ಎನ್ನುವ ಬದಲು ಹಣವು ನನ್ನತ್ತ ಸುಲಭವಾಗಿ ಹರಿದು ಬರುತ್ತಿದೆ ಎಂದು ಭಾವಿಸಬೇಕು. ಉದಾಹರಣೆ, ನೀವು ಬಿಲ್ ಪಾವತಿಸುವಾಗ ಬೇಸರ ಮಾಡಿಕೊಳ್ಳಬೇಡಿ. ಬದಲಾಗಿ ಆ ಹಣ ಬೇರೆಯವರಿಗೆ ಸಹಾಯವಾಗುತ್ತಿದೆ ಮತ್ತು ಪ್ರತಿಯಾಗಿ ನಿಮಗೆ ಹೆಚ್ಚು ಹಣ ಬರುತ್ತಿದೆ ಎಂದು ಭಾವಿಸಿ. ಉತ್ತಮ ಸಂಬಂಧಗಳ ರಹಸ್ಯ, ದ ಸೀಕ್ರೆಟ್ ಟು ರಿಲೇಶನ್ಶಿಪ್ಸ್. ಇತರರು ನಿಮ್ಮನ್ನು ಪ್ರೀತಿಸಬೇಕೆಂದರೆ ಮೊದಲು ನೀವು ನಿಮ್ಮನ್ನು ಪ್ರೀತಿಸಬೇಕು. ಇತರರಲ್ಲಿರುವ ಗುಣಗಳನ್ನು ಮಾತ್ರ ಗಮನಿಸಿ. ಉದಾಹರಣೆ, ನಿಮ್ಮ ಸಂಗಾತಿಯಲ್ಲಿರುವ ತಪ್ಪುಗಳನ್ನು ಹುಡುಕುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳ ಬಗ್ಗೆ ಪಟ್ಟಿ ಮಾಡಿ. ನೀವು ಒಳ್ಳೆಯದನ್ನು ನೋಡಿದಷ್ಟೂ ಆ ಸಂಬಂಧ ಗಟ್ಟಿಯಾಗುತ್ತದೆ. ಆರೋಗ್ಯದ ರಹಸ್ಯ, ದ ಸೀಕ್ರೆಟ್ ಟು ಹೆಲ್ತ್. ನಮ್ಮ ದೇಹವು ನಮ್ಮ ಆಲೋಚನೆಗಳಿಗೆ ಸ್ಪಂದಿಸುತ್ತದೆ. ಕಾಯಿಲೆಯ ಬಗ್ಗೆ ಪದೇ ಪದೇ ಮಾತನಾಡುವ ಬದಲು ಪೂರ್ಣ ಆರೋಗ್ಯದ ಬಗ್ಗೆ ಗಮನಹರಿಸಿ. ಉದಾಹರಣೆ, ಪ್ಲಸಿಬೋ ಎಫೆಕ್ಟ್, ಪ್ಲೇಸ್ಬೋ ಎಫೆಕ್ಟ್. ರೋಗಿಗೆ ಕೇವಲ ಸಕ್ಕರೆ ಗುಳಿಗೆ ನೀಡಿ ಇದು ಶಕ್ತಿಯುತ ಔಷಧ ಎಂದು ನಂಬಿಸಿದಾಗ ರೋಗಿಯ ನಂಬಿಕೆಯೇ ಅವನನ್ನು ಗುಣಪಡಿಸುತ್ತದೆ. ಇದೇ ಆಲೋಚನೆಯ ಶಕ್ತಿ. ಆತ್ಮ ರಹಸ್ಯ, ದ ಸೀಕ್ರೆಟ್ ಟು ಸೆಲ್ಫ್. ನೀವು ಕೇವಲ ಈ ದೇಹವಲ್ಲ, ನೀವು ಅಪಾರ ಶಕ್ತಿಯುಳ್ಳ ಆತ್ಮ. ನಿಮ್ಮ ಸಾಮರ್ಥ್ಯಕ್ಕೆ ಯಾವುದೇ ಮಿತಿಯಿಲ್ಲ. ಉದಾಹರಣೆ, ಆಕಾಶವು ಮೋಡಗಳಿಂದ ಮುಚ್ಚಿರಬಹುದು, ಆದರೆ ಆಕಾಶವು ಸದಾ ಇರುತ್ತದೆ. ಹಾಗೆಯೇ ನಿಮ್ಮೊಳಗಿನ ಶಕ್ತಿ ಅಪಾರ. ಹೊರಗಿನ ಸಣ್ಣ ಪುಟ್ಟ ಸಮಸ್ಯೆಗಳು ಕೇವಲ ತಾತ್ಕಾಲಿಕ ಮೋಡಗಳಿದ್ದಂತೆ. ಜೀವನದ ರಹಸ್ಯ, ದ ಸೀಕ್ರೆಟ್ ಟು ಲೈಫ್. ನಿಮ್ಮ ಜೀವನದ ಉದ್ದೇಶವನ್ನು ನೀವೇ ನಿರ್ಧರಿಸಬೇಕು. ಜೀವನದಲ್ಲಿ ಸಂತೋಷವಾಗಿರುವುದೇ ಅತ್ಯಂತ ದೊಡ್ಡ ಗುರಿ. ಉದಾಹರಣೆ, ಖಾಲಿ ಇರುವ ಕ್ಯಾನ್ವಾಸ್ನಂತೆ ನಿಮ್ಮ ಜೀವನ. ಅದಕ್ಕೆ ಯಾವ ಬಣ್ಣ ಹಚ್ಚಬೇಕು ಮತ್ತು ಯಾವ ಚಿತ್ರ ಬಿಡಿಸಬೇಕು ಎಂಬುದು ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲಿದೆ. ಸಾರಾಂಶ, ನೀವು ಯಾವುದರ ಬಗ್ಗೆ ಹೆಚ್ಚು ಗಮನಹರಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಆದ್ದರಿಂದ ಸದಾ ಒಳ್ಳೆಯದನ್ನೇ ಯೋಚಿಸಿ, ಒಳ್ಳೆಯದನ್ನೇ ಪಡೆಯಿರಿ. Till I get up, time is barely on our side. I don't wanna waste what's left. The storms we chase are leading us, and